A magnet of magnetic moment m and length 2l is bent at its midpoint such that the angle of bending is 60 degree. The new magnetic moment is ಇವಾಗ ಒಂದು ಮ್ಯಾಗ್ನೆಟ್ ಇದೆ, ಅದ್ರ ಮ್ಯಾಗ್ನೆಟಿಕ್ ಮೂಮೆಂಟ್ ಬಂದ್ಬಿಟ್ಟು ಎಮ್, ಆಮೇಲೆ ಅದ್ರ ಮ್ಯಾಗ್ನೆಟಿಕ್ ಲೆಂತ್ ಬಂದ್ಬಿಟ್ಟು 2l. ಸೊ ಇದು ಬೆಂಟ್ ಆಗ್ತಿದೆ ಇನ್ ವಿಚ್ ಆಂಗಲ್ 60 ಡಿಗ್ರಿ ಆಂಗಲ್. ಸೊ ಇವಾಗ ದಿಸ್ ಇಸ್ ಒನ್ ನಾರ್ಮಲ್ ಮ್ಯಾಗ್ನೆಟ್ ಅಂತ ಇಟ್ಕೊಳ್ಳಿ. ನಾರ್ತ್ ಅಂಡ್ ಸೌತ್ ಪೋಲ್, north and south, magnetic moment is m, ಆಮೇಲೆ magnetic length is 2l. ಇವಾಗ ಇದೇನಾಗ್ತದೆ, ಇಟ್ ಇಸ್ ಬೆಂಟ್ at its midpoint. midpoint ಬಂದ್ಬಿಟ್ಟು let us consider this as a midpoint. it is on angle of 60 ಡಿಗ್ರಿ ಇದು ಬೆಂಟ್ ಆಗ್ತಿದೆ ಅಂತ ತೋರಿಸ್ತಿದೆ. ಸೊ ಯಾವ ಶೇಪಲ್ಲಿ ಅಂತ ಗೊತ್ತಿಲ್ಲ, ಇಟ್ ಇಸ್ ಜಸ್ಟ್ ಬೆಂಡಿಂಗ್ ಅನ್ಕೊಳ್ಳಿ. ಅಂದ್ರೆ ಈ ಇರೋ ಮ್ಯಾಗ್ನೆಟ್ ಹೀಗೆ ಬೆಂಡ್ ಆಗ್ತಿದೆ. ಸಪೋಸ್ ಯಾವ ಶೇಪಲ್ಲಿ ಬೆಂಟ್ ಆಗ್ತಿದೆ ಅಂತ ನಮ್ಗೆ ಗೊತ್ತಿಲ್ಲ. ಲೆಟ್ ಅಸ್ ಕನ್ಸಿಡರ್ ಯು ಶೇಪ್ ಆರ್ ಟಿ ಶೇಪ್. ಟಿ ಶೇಪ್ ಯಾವತ್ತಿಗೂ ಟಿ ಶೇಪ್ ಬಂದ್ಬಿಟ್ಟು 90 ಡಿಗ್ರಿ ಆಗಿರುತ್ತೆ. ಇಟ್ ವೋಂಟ್ ಬಿ 60 ಡಿಗ್ರಿ. ಸೊ ಲೆಟ್ ಅಸ್ ಕನ್ಸಿಡರ್ a U shape only. So it is bending at its midpoint. ಇವಾಗ ಅದರ ಆಂಗಲ್ ಬಂದ್ಬಿಟ್ಟು 60 ಡಿಗ್ರಿ. ಥೀಟಾ ಈಕ್ವಲ್ಸ್ ಟು 60 ಡಿಗ್ರಿ. ಇದರಲ್ಲಿ ನಾವೇನು ಕಂಡುಹಿಡಬೇಕಂತ ಹೇಳ್ತಿರೋದಂದ್ರೆ ವಿ ಶುಡ್ ಫೈಂಡ್ ದಿ ನ್ಯೂ ಮ್ಯಾಗ್ನೆಟಿಕ್ ಮೂಮೆಂಟ್. ಸೊ ವಿತ್ ರೆಸ್ಪೆಕ್ಟ್ ಟು ಆಲ್ವೇಸ್ ಮ್ಯಾಗ್ನೆಟ್ ಇದೇನು ಥೀಟಾ ಅಂತ ಕೊಟ್ಟರೆ ಇಲ್ಲ ಆಂಗಲ್ ಅಂತ ಕೊಟ್ಟರೆ ವಿ ಹ್ಯಾವ್ ಒನ್ ಫಾರ್ಮುಲಾ ಟು ಫೈಂಡ್ ಅ ನ್ಯೂ ಮ್ಯಾಗ್ನೆಟಿಕ್ ಮೂಮೆಂಟ್. ಲೆಟ್ ಅಸ್ ಕನ್ಸಿಡರ್ ನ್ಯೂ ಮ್ಯಾಗ್ನೆಟಿಕ್ ಮೂಮೆಂಟ್ ಆಸ್ ಎಮ್ ಡ್ಯಾಶ್. ಎಮ್ ಡ್ಯಾಶ್ ಈಕ್ವಲ್ಸ್ ಟು ಎಮ್ ಸೈನ್ ಥೀಟಾ sin theta by 2. ಇಲ್ಲಿ ಥೀಟಾ ಬಂದ್ಬಿಟ್ಟು ಎಷ್ಟು 60 ಡಿಗ್ರಿ. let us substitute m sin 60 degree by 2 ಅಂದ್ರೆ 2 ones 2 30s. so m sin 30 degree sin 30 ಬಂದ್ಬಿಟ್ಟು 1 by 2. so sin 30 equals to 1 by, substitute m of 1 by 2 equals to m by 2. ಇಷ್ಟೇ. So the correct option is m by 2.
ಸೊ ಇಲ್ಲಿ ಏನಂತ ಕೊಟ್ಟಿದ್ರೆ ಐ ವಿಲ್ ರಿಪೀಟ್ ಒನ್ಸ್ ಅಗೇನ್. ದೇರ್ ಇಸ್ ಅ magnet which has magnetic moment m and magnetic length 2l. ಹಾಗೆ ಇದ್ರ ಮಿಡ್ ಪಾಯಿಂಟ್ ಅಲ್ಲಿ ಇಟ್ ಸ್ಟಾರ್ಟ್ಸ್ ಟು ಬೆಂಡ್ ಅಟ್ ಆಂಗಲ್ ಆಫ್ 60 ಡಿಗ್ರಿ. ಸೊ ಇವಾಗ ನಾವು ಇವಾಗ ಏನ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಮ್ಯಾಗ್ನೆಟಿಕ್ ಮೂಮೆಂಟ್. ಸೊ ದರ್ ಇಸ್ ಅ ಫಾರ್ಮುಲಾ ಫಾರ್ ಅ ನ್ಯೂ ಮ್ಯಾಗ್ನೆಟಿಕ್ ಮೂಮೆಂಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ. ಏನಂದ್ರೆ ಎಮ್ ಡ್ಯಾಶ್ ಈಕ್ವಲ್ಸ್ ಟು ಎಮ್ ಸೈನ್ ಥೀಟಾ ಬೈ 2. ಇಲ್ಲಿ ಎಮ್ ಡ್ಯಾಶ್ ಮತ್ತೆ ಎಮ್ ಅಂತ ಏನಕ್ಕೆ ತಗೊಂಡಿರೋದಂದ್ರೆ ನ್ಯೂ ಮ್ಯಾಗ್ನೆಟಿಕ್ ಮೂಮೆಂಟ್ ಮತ್ತೆ ಓಲ್ಡ್ ಮ್ಯಾಗ್ನೆಟಿಕ್ ಮೂಮೆಂಟ್ ನ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಎಮ್ ಡ್ಯಾಶ್ ಇಸ್ ಫಾರ್ ನ್ಯೂ ಮ್ಯಾಗ್ನೆಟಿಕ್ ಮೂಮೆಂಟ್ ಅಂಡ್ ಎಮ್ ಇಸ್ ಫಾರ್ ಓಲ್ಡ್ ಮ್ಯಾಗ್ನೆಟಿಕ್ ಮೂಮೆಂಟ್. ಥ್ಯಾಂಕ್ ಯು.